कहीं पर इसका भाग बंदे बंदे सीएम विजिट बंदे 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 2 ನಿಮಿಷ ಬಂದೆ 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 ಅಣ್ಣ 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 ಅವರು ನಾನೇನಣ್ಣ ಮಾಡಲಿ ಆಪರೇಷನ್ ಮಾಡಿದ್ದಾರೆ वर्किंग ईयर राम बोरेगौड़ ಸರ್ 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 ಒಂಚೂರು ಹಿಂದೆ ಸರ್ ಸ್ವಲ್ಪ ಪ್ಯಾರಾಲಿಸಿಸ್ ಆಗಿದೆ ಆಪರೇಷನ್ಗಿಂತ ಮೊದಲು ಚೆಕ್ ಕಲ್ಲಿತ್ತು ಸರ್ ಪಿತ್ತನಾಳದಲ್ಲಿ 2 ಪ್ರೊಸೀಜರ್ ಮಾಡ್ತೀವಿ ಪಿತ್ತನಾಳದಲ್ಲಿ ಕಲಿದ್ರೆ ಎಂಡೋಸ್ಕೋಪ್ ಆಗಿ ತೆಗಿತೀವಿ ಸರ್ ಆಮೇಲೆ ಒಂದು ಆಪರೇಷನ್ ಮಾಡ್ತೀವಿ ಲ್ಯಾಪ್ರೋಸ್ಕೋಪ್ ಏನು ಮಾಡಿ ಪಿತ್ತನಾಳ ಚೆನ್ನಾಗಿ ನೋಡ್ಕೋತಾ ಇದ್ದಾರಾ ಕೆಮ್ಮಲ್ ಬರ್ತದೆ ಕೆಮ್ಮಿದೆಯಾ पंजाब हम इधर रहते बैंगलोर बहुत दिन हो गए बैंगलोर ट्रीटमेंट सब अच्छा है इधर हाँ जी ट्रीटमेंट अच्छा है इधर हाँ तो अभी तो मुझे बहुत अच्छा लग रहा है हाँ तो साफ भी ನೀವೆಲ್ಲ ನೋಡ್ಕೊತಾ ಇದ್ದೀರಾ 25 ಜನ ಡಾಕ್ಟರ್ಸ್ ಎಷ್ಟು ಜನ ಇದ್ದೀರಿ 42 ಜನ ಇದ್ದೀವಿ ಅನಸ್ತೇಷಿಯಾ ಅಂತ ಸೇರಿ 42 ಸರ್ವ ಏನು ಕಾಯಿಲೆ ನಿಮಗೆ ಸರ್ಜರಿ ಮಾಡಿಲ್ಲ ಏನ್ ಮಾಡ್ತಾ ಇದೀಯ ಕೆಲಸ ರೈತನ ಜನ ನೋಡ್ಕೊತಾ ಇದ್ದಾರ ಕನ್ನಡ ಮಾಲೂಮ नेपाल से ಅಲ್ಲಿ ಮೈಸೂರಿನಲ್ಲಿ ಯಾಕೆ ಅಡ್ಮಿಟ್ ಆಗಿ ಇದು ಬಂದಿದ್ಯಾ ಚೆನ್ನಾಗಿ ನೋಡ್ಕೊತಾರೆ 4 ಲಕ್ಷ ಸುಮಾರು ದಿನ ಕೇಳಿದೆ ಚೆನ್ನಾಗಿ ನೋಡ್ಕೊತಾರ
ಏನಿದು ಯಾವಾಗ ಕಳಿಸು ದೊಡ್ಡ ಕಳಿಸು ಲಾರ್ಜ್ ಇಂಟೆಸ್ಟೈನ್ ಅಂತ ಇರುತ್ತೆ. ಅಲ್ಲಿ ಏನಾದರೂ ನೋಡಿ ಏನೋ ಪ್ರೊಸೀಜರ್ ಮಾಡಬೇಕಿದ್ರು ಮಾಡಬೇಕು. ಬಂದೆ ಗಾಡಿ ಕ್ಯಾಮ್ರಾ ಇದೆ ಮೊಬೈಲ್ ಇದೆ ತೆಗೀರಿ ಯಾರು ಕಿರಿಕಪ್ಪ ಅವ್ರಿಗೆ ಶುಗರ್ ಇಲ್ಲ देखती मैडम देखती ಟೆಂಡರ್ ಹಂಗೆ ಇದ್ರೆ ಬರ್ತಾರೆ ಇಲ್ಲಿಂದ ಡೆಲಿವರಿ ನಿಂತಿರಮ್ಮ ಹಿಂದೆ ಹೋಗಬೇಕಲ್ಲ ಹಾರ್ಟ್ ಪ್ರಾಬ್ಲಮ್ ಇದ್ದವರೆಲ್ಲ HRP ಲೇಬಲ್ ಬರ್ತಾರೆ ಸರ್, ಅಲ್ಲಿ ಬರ್ತಾರೆ. ಬೇರೆ ನಮ್ಮಲ್ಲಿ ಮಾತ್ರ ಆಪರೇಷನ್ ಆಗಿದೆಯೇನಮ್ಮ ಹೊರಗಡೆ ದಾವಣಗೆರೆಯಲ್ಲಿ ಕನ್ನಡ ಹಿಂದಿ ನಾವು ಹಿಂದಿ ಸರ್ ನಿಮಿಷ ಇರಿ ಸರ್ ಕನ್ನಡ ಮಾಲೂಮ ಇಲ್ಲಿ ಆಪರೇಷನ್ ಆದದ್ದು इसके पास ಕೌನ್ಸ್ ಹಾಸ್ಪಿಟಲ್ तिलक नगर में है। ಎಷ್ಟು ದಿನದ ಇದ್ದೀರಿ ಇಲ್ಲಿ ಕಿತ್ನೆ ದಿನ ಸರ್ 8 days। 8 days ಇಂದ ಚೆನ್ನಾಗಿ ನೋಡ್ಕೊತಾ ಇದ್ದಾರ हाँ बेस्ट कितना जाके ಹೌದಾ ಊಟ ತಿಂಡಿ ಎಲ್ಲ ಕೊಡ್ತಾರ खाना सब दे रही हाँ सब अच्छा है। अच्छा देख रही डॉक्टर नो प्रॉब्लम। पैसे वैसे ले रहे हैं क्या? ಅಡ್ಮಿಟ್ ಆಗಕ್ಕೆ ತೊಂದರೆ ಆಯ್ತಾ क्या भी दर्द दिन में आई मैं अच्छा हो गया इधर आके मैं अच्छा हो गया। एडमिशन होने में तकलीफ हो पूछ रहा है साहब नहीं नहीं एडमिशन में तकलीफ हुआ है क्या नहीं नहीं ಕೌನ್ಸ್ ಡಾಕ್ಟರ್ ದೇख रहे हैं पूछ रहे हैं नागेश ಇದು ಹೊರಗಡೆ ಪ್ರಾಬ್ಲಮ್ ಆಗಿದೆ ಸರ್ ಸರ್ಜರಿ ಆಗಿ ಅದು ರಿಪೇರಿ ಮಾಡೋಕ್ಕೆ ಪ್ರೈವೇಟ್ ಅಲ್ಲಾದರೆ ಒಂದು 10-15 ಲಕ್ಷ ಖರ್ಚು ಔಟ್ ಪೇಷಂಟು ಎಲ್ಲಿದ್ದಾರಲ್ಲ ಅವರು ಕ್ಯೂನಲ್ಲಿದ್ದರು ಅಡ್ಮಿಷನ್ ಆಗಿದ್ರು ಅವರೆಲ್ಲರಿಗೂ ಕೆಲವ್ರಿಗೆಲ್ಲ ಮಾತಾಡಿಸ್ದೆ ಬಟ್ ಅವರೆಲ್ಲ ಹೇಳ್ತಾರೆ ಡಾಕ್ಟ್ರುಗಳೆಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ದಾರೆ, ನಮಗೆ ತೊಂದರೆ ಇಲ್ಲ, ಊಟ ಎಲ್ಲ ಚೆನ್ನಾಗಿ ಕೊಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾರೆ. ಬಟ್ ನಾನು ಗ್ಯಾಸ್ಟ್ರೋ ಎಂಟ್ರಾಲಜಿ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋಎಂಟ್ರಾಲಜಿ ಅದು ಅಲ್ಲಿಗೆ ಹೋಗಿದ್ದೆ. ಆರ್ಗನ್ ಟ್ರಾನ್ಸ್ಪ್ಲಾಂಟೇಷನ್ ಇದೆಯಲ್ಲ, ಲಿವರ್ ಟ್ರಾನ್ಸ್ಪ್ಲಾಂಟ್ ಅದು ಲಿವರು ಈಗ ಹೊರಗಡೆ ಹೋದರೆ 40 ಲಕ್ಷ 30 ಲಕ್ಷ ಹಿಂಗೆಲ್ಲ ಆಗ್ತದೆ. ಸೊ ಇಲ್ಲಿ ಫ್ರೀಯಾಗಿ ಮಾಡಿಕೊಡ್ತಾರೆ. ಸೊ ದಿ ಡಿಮ್ಯಾಂಡ್ ಈಸ್ ಇನ್ನೂ ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು. ಈಗ 120 ಬೆಡ್ ಇದೆ, ಅದನ್ನು ಬೆಡ್ಡನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ದು ಒಂದು ಪ್ರಪೋಸಲ್ ಇದೆ. 300 ಬೆಡ್ಡು ಹಾಸ್ಪಿಟಲ್ ಮಾಡಬೇಕು ಅಂತಕ್ಕಂಥದ್ದು ಪ್ರಪೋಸಲ್ ಇದೆ. ಅದನ್ನು ಸರ್ಕಾರ ಪರಿಗಣಿಸುತ್ತೆ. ಜನ ಏನು ಸಮಸ್ಯೆಗಳು ಹೇಳಲಿಲ್ಲ, ಎಲ್ಲ ಪೇಷಂಟ್ಗಳಿಗೆಲ್ಲ ಮಾತಾಡಿಸ್ತೇನೆ ನಾನು. ಸಮಸ್ಯೆಗಳು ಹೇಳಿದ್ರೆ ಕೂಡಲೇ ಅವರು ಕೆಲವರು ಮಾತ್ರ ಹೊರಗಡೆ ಇದ್ದವರು, ನಾವು ಒಂದಿಬ್ಬರು ಮಾತ್ರ ನಮಗೆ ಅಡ್ಮಿಷನ್ ಆಗಬೇಕು ಅಂತ ಹೇಳಿದ್ರು. ಅವ್ರಿಗೆ ಅಡ್ಮಿಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು.
ಸರ್ ಇಲ್ಲಿ ಇದು ಸರ್ಪ್ರೈಸ್ ವಿಸಿಟ್. ಇದು ಯಾರಿಗೂ ಗೊತ್ತಿಲ್ಲ ಬಂದಿರೋದು, ಯಾರಿಗೂ ಗೊತ್ತಿಲ್ಲ. ಸರ್ಪ್ರೈಸ್ ಇದು. ನಾನು ಇನ್ಫ್ಯಾಕ್ಟ್ ಇವತ್ತು ಇದಕ್ಕೋಬೇಕಾಗಿತ್ತು, ಕೊಪ್ಪಳಕ್ಕೆ, ಹಟ್ಟಿಗೆ, ರಾಯಚೂರಿಗೆ ಹಟ್ಟಿ ಇದಕ್ಕೋಬೇಕಾಯ್ತು. ಮಳೆ ಇದ್ದದ್ರಿಂದ ಅಲ್ಲಿ ಹೋಗ್ಲಿಲ್ಲ. ನಾನು ಶರಣ್ ಪ್ರಕಾಶ್ ಇಲ್ಲೇ ಬೆಂಗಳೂರಿನಲ್ಲಿ ಇದ್ದದ್ರಿಂದ ನೋಡೋಣಪ್ಪ ಇಲ್ಲಿ ವಿಕ್ಟೋರಿಯಾ ಹಾಸ್ಪಿಟಲ್ಗೆ ವಿಸಿಟ್ ಮಾಡೋಣ, ಒಂದು ಸರ್ಪ್ರೈಸ್ ವಿಸಿಟ್ ಮಾಡೋಣ ಅಂತೇಳಿ ಬಂದಿದ್ದೀನಿ. ವೈದ್ಯರಿಗೆ ಸಹಾನುಭೂತಿಯಿಂದ ನೋಡ್ಕೋಬೇಕು. ಇದು ಕಾಸು ಫ್ರೀಯಾಗಿ ಮಾಡ್ತಾ ಇರೋದ್ರಿಂದ ಒತ್ತಡ ಜಾಸ್ತಿ ಇರ್ತದೆ. ನೀವು ಸಹನೆಯಿಂದ ಇರಬೇಕು ಅಂತ ಹೇಳಿದ್ದೀನಿ. ಜೊತೆಗೆ ಫ್ರೀ ಮಾಡುವಾಗ ಯಾವುದೇ ಕಾರಣಕ್ಕೆ ಅವ್ರ ಹತ್ರ ₹1 ಕೂಡ ತಗೊಳ್ಬಾರ್ದು ಅಂತ ಹೇಳಿದ್ದೀನಿ. ಫ್ರೀ ಅಂತೀರಾ ಸರ್? ಹೊರಗಡೆ ಪಾರ್ಕಿಂಗ್ ದಂಧೆ ಶುರು ಆಗಿದೆ ಸರ್. 1 ಅವರ್ಗೆ ₹20 ಪಾರ್ಕಿಂಗ್. ಎಲ್ಲಿ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಹೊರಗಡೆ ಪಾರ್ಕಿಂಗ್ ಅಂತೆ, ಹಾಸ್ಪಿಟಲ್ ಹೊರಗಡೆ ಪಾರ್ಕಿಂಗ್ ಜನ ತಗೊಳ್ತಾರೆ. ನಿಮಿಷ ಹೊರಗಡೆ ಪಾರ್ಕಿಂಗಿಗೆ ಪಾರ್ಕ್ ಮಾಡಿ ಬಂದ್ರೆ ಅವ್ರು ಪಾರ್ಕಿಂಗ್ ಆವರಣದಲ್ಲಿ ಗಾಡಿಗಳನ್ನ ಪಾರ್ಕ್ ಮಾಡಬೇಕು. ಆಸ್ಪತ್ರೆ ಆವರಣದಲ್ಲಿ ಅದು ನೋಡ್ತೀನಿ. ನಾನು ನೋಡ್ತೀನಿ. ನನಗೆ ಯಾಕೆ ಪಾರ್ಕಿಂಗ್ನವ್ರು ಯಾರು ಹೇಳಲಿಲ್ಲ ನನಗೆ, ಅದರಿಂದ ಗೊತ್ತಾಯ್ತು. ಆಮೇಲೆ ಖಾಸಗಿ ಆಂಬುಲೆನ್ಸ್ ಅವ್ರದ್ದು ದಂಧೆ ನಡೀತಿದೆ, ಸರ್ಕಾರಿ ಆಂಬುಲೆನ್ಸ್ಗಳು ಸಿಗೋದಿಲ್ಲ. ಅವ್ರು ಹೇಳಿದಷ್ಟು ರೇಟ್ ಇಲ್ಲಿ ಸರ್ಕಾರಿ ಆಂಬುಲೆನ್ಸ್ಗಳಿದ್ದಾವೆ, ಸರ್ಕಾರಿ ಆಂಬುಲೆನ್ಸ್ಗಳಿದ್ದಾವೆ. 108 ಮಾಡ್ತಾ ಇದ್ದಾರೆ, 108 ಇದೆಯಲ್ಲ, ಆ ಆಂಬುಲೆನ್ಸ್ಗಳೆಲ್ಲ ಇದ್ದಾವೆ. ಫ್ರೀ ಸ್ಟಾರ್ಟ್ ಮಾಡ್ತಾರೆ ಹೆಲ್ತ್ ಡಿಪಾರ್ಟ್ಮೆಂಟ್. ಯಾರು ಮತ್ತೆ ಫ್ರೀಯಾಗಿ ಆಂಬುಲೆನ್ಸ್ ಅನ್ನು ಉಪಯೋಗಿಸ್ತಾರೆ. ಖುಷಿಯಿಂದ ವಾಣಿ ವಿಲಾಸ ಹಾಸ್ಪಿಟಲ್ಗೂ ಕೂಡ ಹೋಗಿದ್ದೆ, ಟ್ರಾಮಾ ಸೆಂಟರ್ಗೂ ಕೂಡ ಹೋಗಿದ್ದೆ. ಇಲ್ಲಿ ಒಂದು ದಿನಕ್ಕೆ 40ಕ್ಕೂ ಹೆಚ್ಚು ಡೆಲಿವರೀಸ್ ಆಗ್ತದೆ. ಡೆಲಿವರಿಗಳಾಗ್ತವೆ. ಎಲ್ಲ ಡೆಲಿವರಿಗಳು ಕೂಡ ಎಲ್ಲ ಕಡೆ ರಾಜ್ಯಾದ್ಯಂತ ಬರ್ತಾರೆ. ಅದು ಇಡೀ ದೇಶದ ಜನ ಮತ್ತೆ ಬೇರೆ ಬೇರೆ ರಾಜ್ಯಗಳ ಜನ ಎಲ್ಲ ಬರ್ತಾರೆ. ಸೊ ಅದಕ್ಕೆ ಓವರ್ ಕ್ರೌಡಿಂಗ್ ಇದೆ. ಓವರ್ ಕ್ರೌಡ್ ಇರೋದ್ರಿಂದ ಹೆಚ್ಚು ಮಾಡಬೇಕಾದಂತ ಅಗತ್ಯ ಇದೆ. ವಾಣಿ ವಿಲಾಸ ಇದರಲ್ಲಿ ಸಮಸ್ಯೆಗಳು ನೀವು ಹೇಳ್ತಾ ಇದ್ದೀರಿ, ಪೇಷಂಟ್ಗಳು ಹೇಳಿಲ್ಲ. ಕೇಳೋಣ, ಆಸ್ಪತ್ರೆ ಬೇಕು, ಇಲ್ಲೇ ಇದ್ದಾರೆ ಪೇಷಂಟ್ ಕೇಳೋಣ. ನಿಮ್ಮ ಎದುರಿಗೆ ಕೇಳ್ತೀನಿ ಬರ್ರಿ.